ಈಗಾಗಲೇ ತಾವಿಲ್ಲಿ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ರೀತಿಯಲ್ಲಿ ನಾಳೆ ದಿನ ಅವರು ನಮ್ಮನ್ನೆಲ್ಲ ಅಗಲಿ ಹೋಗೋದಕ್ಕಿಂತ ಅವರ ಜೀವನದಲ್ಲಿ ಪಡೆದಿರ್ತಕ್ಕಂಥ ಲಕ್ಷಾಂತರ ಜನರ ಒಂದು ಅಭಿಮಾನ ಪ್ರೀತಿಯನ್ನು ಇಟ್ಕೊಂಡಿದ್ರು. ಅವರ ಒಂದು ಅಗಲಿಕೆಗೆ ಈಗಾಗಲೇ 11ನೇ ದಿನದ ಕಾರ್ಯ ನಾಳೆ ದಿನ ನಡೆಯತಕ್ಕಂಥದ್ದೇನಿದೆ. ಕಳೆದ 10 ದಿನಗಳಿಂದಲೂ ನಿರಂತರವಾಗಿ ಅವರ ಒಂದು ಸಮಾಧಿಗೆ ಬಂದು ಗೌರವ ಸಲ್ಲಿಸಿ ಪ್ರತಿನಿತ್ಯ ನೂರಾರು ಜನ ಸಾವಿರಾರು ಜನ ಬರ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ನಾಳೆ ದಿನ ಅವರು ಗಳಿಸಿರ್ತಕ್ಕಂಥ ಒಂದು ಪ್ರೀತಿ ಏನಿದೆ, ಬಂದಂಥ ಪ್ರತಿಯೊಬ್ಬರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ನಡವಳಿಕೆ ಏನಿತ್ತು, ಮನೆಗೆ ಬರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೆ ಪ್ರೀತಿಯಿಂದ ಅವರ ಕೈಯಿಂದಲೇ ಊಟ ಬಡಿಸ್ತಾ ಇದ್ದಂಥ ದಿನಗಳೇನಿತ್ತು, ಅದು ಇವತ್ತು ಸಹ ನಡೀಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯ ಪೂರ್ವ ಸಿದ್ಧತೆಗಳನ್ನು ಮಾಡಿದ್ದೇವೆ. ಎಷ್ಟು ಲಕ್ಷ ಜನರು ಅಂದರೆ ಲಕ್ಷಾಪದಿಯಲ್ಲಿ ಅಮ್ಮನವರ ನೋಡಬೇಕು ಅನ್ನುವಂತಹದ್ದು, ಜೊತೆಗೆ ಆರಾಧನೆಯಲ್ಲಿ ಭಾಗವಹಿಸಬೇಕು ಅನ್ನುವಂಥದ್ದು ಇದೆ ಅನ್ನುವಂಥದ್ದು ಎಷ್ಟು ಜನ ಬರ್ಬೋದು? ಇಲ್ಲ, ಇದು ನಮ್ಮ ನಿರೀಕ್ಷೆಗೂ ಮೀರಿ ಬರ್ತಾರೆ ಅಂತಕ್ಕಂಥ ಒಂದು ಅವ್ರು ಗಳಿಸಿರ್ತಕ್ಕಂಥ ನೋಡಿದಾಗ ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಿರೀಕ್ಷೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇಲ್ಲಿ ಯಾವುದೇ ರೀತಿ ಬರ್ತಕ್ಕಂಥ ಜನರಿಗೆ ಸಮಸ್ಯೆ ಆಗಬಾರ್ದು. ಅವರೆಲ್ಲರೂ ಬಂದು ಅಂತಿಮ ಒಂದು ಅವರ ನಾಳೆಯ 11ನೇ ದಿನದ ಅಂತ್ಯಕ್ರಿಯೆಯ ವಿಧಿವಿಧಾನಗಳೆಲ್ಲ ಭಾಗವಹಿಸಿ ಸಂತೃಪ್ತಿಯಿಂದ ಒಂದು ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗಬೇಕು ಅಂತಕ್ಕಂಥದ್ದು ಉದ್ದೇಶ ಏನಿದೆ. ಇವತ್ತು ಸುಮಾರು 2 ಲಕ್ಷಕ್ಕೂ ಮೀರಿ ಅವರ ಪ್ರೀತಿ ಗಳಿಸಿರ್ತಕ್ಕಂಥ ಅವರ ಅಭಿಮಾನಿಗಳು ಬರ್ತಾರೆ ಅಂತಕ್ಕಂಥ ನಿರೀಕ್ಷೆ ಇದೆ. ಆ ನಿಟ್ಟಿನಲ್ಲಿ ಎಲ್ಲ ರೀತಿಯ ಒಂದು ಪ್ರಸಾದ ವಿನಿಯೋಗಕ್ಕೆ ಪೂರ್ವ ಸಿದ್ಧತೆಗಳನ್ನು ಮಾಡಿದ್ದೇವೆ. ಈಗ ಅಮ್ಮನವರ ಸಮಾಧಿ ಬಳಿಯಲ್ಲಿ ಒಂದು ವಿಶೇಷವಾಗಿ ಅವರೊಂದು ಸ್ಮಾರಕ ಇರ್ಬೋದು, ಆ ಥರದ್ದು ಏನು ಪ್ಲ್ಯಾನ್? ಅದು ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಏಕೆಂದರೆ ಇದು ಅವರ ಒಂದು ಬದುಕಿನ ಸ್ಮಾರಕ ಮಾಡೋದಕ್ಕಿಂತ ಹೆಚ್ಚಾಗಿ ಈ ಒಂದು ಸ್ಥಳದಲ್ಲಿ ಸಾವಿರಾರು ಕುಟುಂಬಗಳು ಮುಂದಿನ ದಿನಗಳಲ್ಲಿ ಬದುಕಲಿಕ್ಕೆ ಏನೇನು ನಾವು ಇಲ್ಲಿ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೋಬೇಕಾಗಿದೆ, ಅದು ಎಲ್ಲದರ ನೀರಿರಕ್ಷೆಗಳನ್ನು ಸಿದ್ಧತೆ ಮಾಡ್ತಾ ಇದ್ದೇವೆ. ಇಲ್ಲಿ ಸ್ಮಾರಕಕ್ಕಷ್ಟೇ ಸೀಮಿತವಾಗಲ್ಲ, ಸಾವಿರಾರು ಕುಟುಂಬಗಳ ಯುವಕರು, ವೃದ್ಧಾಪ್ಯರು, ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಂದಿರಿರ್ಬೋದು, ಅನಾಥ ಮಕ್ಕಳಿರ್ಬೋದು, ಎಲ್ಲರ ಬದುಕಿಗೆ ಒಂದು ದಾರಿದೀಪವಾಗಿ ನಿರಂತರವಾಗಿ ಈ ಸ್ಥಳ ಪ್ರತಿ ಕುಟುಂಬಗಳ ರಕ್ಷಣೆಗೆ ಇರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಹಲವಾರು ಯೋಜನೆಗಳಿದೆ. ಬಹುಶಃ ಅದೆಲ್ಲವನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಗಮನಕ್ಕೆ ತಂದೆ ಆ ಕಾರ್ಯವನ್ನು ನಿರೂಪಿಸ್ತೀವಿ. ಸರ್, ಈಗ ರಾಜ್ಯದ ಜನ ತೋರಿಸ್ತಿರೋ ಪ್ರೀತಿ, ಈ ಒಂದು ಇದ್ರ ಬಗ್ಗೆ ತಾವೇನು ಹೇಳ್ತಿರೋ ಜೊತೆ ಒಂದು ಅವರ ಪ್ರೊಸೆಷನ್ ಬರುವಾಗ ಅಂತಿಮ ಯಾತ್ರೆಯಲ್ಲೂ ಸಹ ಲಕ್ಷಾಂತರ ಜನರು ಸ್ಪಂದಿಸಿದ್ರು. ಅವರ ಅಂತಿಮ ಯಾತ್ರೆ ಏನಿದೆ, ಬೆಂಗಳೂರು ನಗರದಿಂದ ಅವರು ಜನ್ಮ ಕೊಟ್ಟಂಥ ಈ ಒಂದು ಭೂಮಿಗೆ ಅವರು ಓದಿರ್ತಕ್ಕಂಥ ಸ್ಥಳಗಳು ಈ ಭಾಗದಲ್ಲಿದೆ. ಈ ಒಂದು ಭಾಗಕ್ಕೆ ಅವರು ಬರಬೇಕಾದರೆ ಈ ಒಂದು ಭೂಮಿಗೆ ಬಹುಶಃ ಲಕ್ಷಾಂತರ ಜನರ ಒಂದು ದರ್ಶನವನ್ನು ಪಡೆದಿದ್ದಾರೆ. ಇವತ್ತು ನಮ್ಮ ತಂದೆಯವರ ಕಾಲದಿಂದ ನಮ್ಮ ಕುಟುಂಬ ಏನು ಸಂಕಷ್ಟದಲ್ಲಿರ್ತಕ್ಕಂಥ ಕುಟುಂಬಗಳ ನೆರವಿಗೆ ಬಂದಂಥದ್ದೇನಿದೆ, ಅದು ನಿಜಕ್ಕೂ ಜನತೆಯ ಒಂದು ಪ್ರೀತಿ ನೋಡಿದಾಗ ನಮ್ಮೆಲ್ಲರ ಬದುಕು ಒಂದು ಸಾರ್ಥಕವಾಗ್ತಕ್ಕಂಥ ರೀತಿಯಲ್ಲಿ ನಮ್ಮ ತಾಯಿಯ ಅಂತಿಮ ಯಾತ್ರೆಯನ್ನು ನಡೆದಿದೆ. ಮುಂದಿನ ದಿನಗಳಲ್ಲೂ ಅವರು ನಮಗೆ ಹಾಕ್ಕೊಟ್ಟಿರ್ತಕ್ಕಂಥ ಒಂದು ಮಾರ್ಗ ಏನಿದೆ, ನಡವಳಿಕೆಗಳನ್ನು, ಅದನ್ನು ನಮ್ಮ ಮುಂದಿನ ಭವಿಷ್ಯದ ಬದುಕಿನಲ್ಲೂ ಅದನ್ನು ಜಾರಿಗೆ ತರತಕ್ಕಂಥ ಒಂದು ಸಂಕಲ್ಪ ಅವರನ್ನು ಬರ್ತಕ್ಕಂಥ ಅವರ ಒಂದು ಅಂತಿಮ ಯಾತ್ರೆಯಲ್ಲಿ ತೋರಿಸಿದಂಥ ಜನರ ವಿಶ್ವಾಸ ಏನಿದೆ, ಅದು ನಮ್ಮೆಲ್ಲರಿಗೆ ಮುಂದಿನ ಮಾರ್ಗದರ್ಶನ, ಅವ್ರ ಹಾಕ್ಕೊಟ್ಟಂಥ ನಡವಳಿಕೆಯನ್ನೇ ಮುಂದುವರಿಬೇಕು ಅಂತಕ್ಕಂಥ ಒಂದು ಸಂಕಲ್ಪ ತೊಡತಕ್ಕಂಥ ಒಂದು ವಾತಾವರಣ ನಮ್ಮ ಹೃದಯದಲ್ಲಿ ಹಳಿದೇ ಇರತಕ್ಕಂಥ ರೀತಿಯಲ್ಲಿ ಇಟ್ಟೋಗಿದ್ದಾರೆ. ಇದು HD ಕುಮಾರಸ್ವಾಮಿಯವರ ಮಾತು. ಈ ಒಂದು ಸ್ಥಳದಲ್ಲಿ ಪ್ರತಿ ದಿನವೂ ಸಹ ಸಹಸ್ರಾರು ಜನರಿಗೆ ಒಂದು ರೀತಿಯ ಬದುಕಾಗಿ ಕಟ್ಟಿಕೊಡುವ ನಿಟ್ಟಿನಲ್ಲಿ ಈ ಒಂದು ಸ್ಥಳವನ್ನು ಪುಣ್ಯ ಸ್ಥಳವನ್ನಾಗಿ ಮಾಡ್ತೇವೆ ಅನ್ನುವಂಥ ಮಾತುಗಳನ್ನು HD ಕುಮಾರಸ್ವಾಮಿಯವರು ಹೇಳ್ತಾ ಇದ್ದಾರೆ. ಹಾಸನದಿಂದ ಕ್ಯಾಮರಾಮನ್ ಶರತ್ ಜೊತೆ ಹರೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.